ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನೂರಾರು ಕಿಲೋಮೀಟರ್ ದೂರದ ಮಂಗಳೂರನ್ನ ಸಂಪರ್ಕಿಸಬೇಕಾದಂತಹ ಜನರ ಸಮಸ್ಯೆಯನ್ನು ಸ್ಪಂದಿಸಲು ಸರ್ಕಾರ ತಕ್ಷಣವೇ ಪುತ್ತೂರನ್ನ ಜಿಲ್ಲೆಯಾಗಿ ಮತ್ತು ವಿಟ್ಲಾವನ್ನ ತಾಲೂಕಾಗಿ ಘೋಷಿಸಬೇಕು ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸಿದೆ. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿಐ ಮುಖಂಡ ಸಿದ್ದಿಕ್ ಎಂಕೆ, ಜಿಲ್ಲೆಯ ಕಡಬ, ಸುಬ್ರಹ್ಮಣ್ಯ ಹಾಗೂ ಇತರ ಭಾಗದ ಜನ ಜಿಲ್ಲಾ ಕಚೇರಿಯಲ್ಲಿ ತಮಗೆ ಆಗಬೇಕಾದ ಕೆಲಸಕ್ಕಾಗಿ ಮಂಗಳೂರಿಗೆ ಹೋಗಬೇಕಾದ ಸ್ಥಿತಿ ಇದೆ. ಮಂಗಳೂರು ಹೋಗಬೇಕಾದ್ರೆ ಒಂದು ಇಡೀ ದಿನದ ತಮ್ಮ ಕೆಲಸವನ್ನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಇದೆ. ಈ ಕಾರಣಕ್ಕೆ ಪುತ್ತೂರನ್ನ ಕೇಂದ್ರವಾಗಿರಿಸಿ ಜಿಲ್ಲೆಯನ್ನ ಘೋಷಿಸಬೇಕು. ಇದರ ಜೊತೆಗೆ ವಿಟ್ಲಾವನ್ನ ತಾಲೂಕಾಗಿ ಘೋಷಣೆ ಮಾಡಬೇಕು. ಈ ಎರಡು ಬೇಡಿಕೆಗಳು ಕಳೆದ ಹಲವು ವರ್ಷಗಳ ಹಿಂದೆಯೇ ಸರ್ಕಾರದ ಮುಂದಿದ್ದು ಹಣಕಾಸಿನ ಕೊರತೆ ಇದೆ ಎಂದು ಸರ್ಕಾರ ಹೇಳ್ತಾ ಇದೆ. ಜನರ ಹಿತದೃಷ್ಟಿಯಿಂದ ಸರ್ಕಾರ ಆದಷ್ಟು ಬೇಗ ಈ ಎರಡು ಬೇಡಿಕೆಗಳನ್ನ ಈಡೇರಿಸುವತ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಎಸ್ಡಿಪಿಐ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಲಿದೆ ಎಂದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪ್ರದೇಶವು ಬಹಳ ದೊಡ್ಡದಾಗಿದ್ದು ನಾವು ಹೊಸದಾಗಿ ರಚನೆ ಆಗಬೇಕು ಅಂತ ಹೇಳುವಂತಹ ಪುತ್ತೂರು ಜಿಲ್ಲೆ, ಪುತ್ತೂರು, ಬೆಳ್ತಂಗಡಿ, ಕಡಬ, ಸುಳ್ಯ ಹಾಗೂ ನೂತನವಾಗಿ ರಚನೆ ಆಗಬೇಕಾದ ಈ 5 ತಾಲೂಕುಗಳನ್ನಂತಹ ಒಂದು ಜಿಲ್ಲೆ ಆಗಬೇಕು ಅಂತ ಹೇಳಿ ನಮ್ಮ ಆಗ್ರಹ. ಒಂದು ಜಿಲ್ಲಾಧಿಕಾರಿಗಳನ್ನ, ಜಿಲ್ಲಾ ಕಚೇರಿಯನ್ನ ಈ ನಮ್ಮ ಸುಳ್ಯ ತಾಲೂಕಿನ ಅರತೋಡಿಂದ ಹಿಡಿದು ಸುಬ್ರಹ್ಮಣ್ಯ, ಗುತ್ತಿಗಾರು, ನೆಲ್ಯಾಡಿ ಈ ಪ್ರದೇಶದ ಜನರಿಗೆ ಜಿಲ್ಲಾ ಕಚೇರಿಗೆ ಭೇಟಿ ನೀಡಬೇಕಾದರೆ 100 ರಿಂದ 130 ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತದೆ. ಒಂದು 3 ಗಂಟೆ ಇದಕ್ಕೆ ವ್ಯವಸ್ಥೆಯಾಗುತ್ತದೆ. ಇಲ್ಲಿಂದ ಪ್ರಯಾಣಿಸಿ ತಮ್ಮ ಕೆಲಸದ ನಿಮಿತ್ತ ಅಲ್ಲಿ ಹೋದಾಗ ಅಕಸ್ಮಾತ್ ಆಗಿ ಅಲ್ಲಿ ಅವರಿಗೆ ಸಿಗಬೇಕಾದ ಅಧಿಕಾರಿಗಳು ಸಿಗದಿದ್ದರೆ, ತಮ್ಮ ದಾಖಲೆಗಳು ಸಿಗದಿದ್ದರೆ ಒಂದು ದಿನ ಇಡೀ ಪೂರ್ತಿಯಾಗಿ ಅಲ್ಲಿ ವಹಿಸಿಕೊಂಡು ತುಂಬಾ ಖರ್ಚನ್ನ ಮಾಡಿಕೊಂಡು ಹೋಗಿ ಕಷ್ಟಪಟ್ಟು ಆಗುವಾಗ ಬಹಳ ಜನರಿಗೆ ತೊಂದರೆ ಆಗ್ತದೆ. ಅದೇ ಸಮಯದಲ್ಲಿ ಪುತ್ತೂರಿನಲ್ಲಿ ಒಂದು ಜಿಲ್ಲಾ ಕಚೇರಿ ತೆರೆದರೆ, ಒಂದು SP ಕಚೇರಿ ತೆರೆದರೆ ಈ ದೂರದ ಪ್ರದೇಶಗಳಿಗೆ ಒಂದು 50-60 ಕಿಲೋಮೀಟರ್ ಪ್ರಯಾಣ ಕಡಿಮೆ ಆಗ್ತದೆ, ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ, ಅವರ ಕೆಲಸ ಕಾರ್ಯಗಳು ಕೂಡ ಸುಲಭವಾಗ್ತದೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ತುಂಬಾ ಇದೆ. ಸಾಲು ಒಂದು ಕೆಲಸ ಇರಬೇಕಾದ್ರೆ ಜಿಲ್ಲಾ ಕಚೇರಿಗಳಲ್ಲಿ ಸಾಲು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬರ್ತದೆ. ಅದೇ ಸಲ ಅದನ್ನು 2 ಡಿವೈಡ್ ಮಾಡಿದಾಗ ಈ ಸಾಲುಗಟ್ಟಲೆ ಕಾಯುವಂತಹ ವ್ಯವಸ್ಥೆ ಕಡಿಮೆ ಆಗ್ತದೆ, ಕೆಲಸ ಕಾರ್ಯಗಳು ಸುಲಭವಾಗ್ತದೆ, ಜನರಿಗೆ ಅನುಕೂಲವಾಗ್ತದೆ. ಇದನ್ನು ಯಾವತ್ತೂ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ಪುತ್ತೂರು ಕೂಡ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ದಿನದಿಂದ ದಿನಕ್ಕೆ ಪುತ್ತೂರಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಪುತ್ತೂರು ನಗರಸಭೆ ಆಯಿತು, ವೇಗವಾಗಿ ಬೆಳೀತಾ ಇದೆ. ಇನ್ನು ಈಗ ನಮ್ಮ ಮೆಡಿಕಲ್ ಕಾಲೇಜ್ ಬಂದ್ರೆ ಮತ್ತು ಇಲ್ಲಿ ಡೆವಲಪ್ ಆಗ್ತದೆ. ಅತಿ ಅಗತ್ಯವಾಗಿ ಪುತ್ತೂರು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಕೂಡ ಒತ್ತಾಯಿಸ್ತೇವೆ. ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿಯನ್ನು ಕೂಡ ಸಲ್ಲಿಸ್ತೇವೆ. ಮುಂದಕ್ಕೆ ಇದಕ್ಕೆ ಸ್ಪಂದಿಸಿದ್ದರೆ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮಾಂತರ ಜಿಲ್ಲೆ ನಿರ್ಣಯಿಸಿದೆ.